ಅಲ್ಲಿ ಇಲ್ಲಿ ಓದುವಂಥದ್ದು ಅಂತೀರಿ ದೊಡ್ಡ ಪುರಾಣನೇ ಬರ್ತಾರೆ ಇಲ್ಲಿ ಬಹಳಷ್ಟು ಇಲ್ಲಿ ನೋಡಿ ರೈತರು ಏನ್ ಬರ್ತಿದ್ದಾರೆ ಅಂದ್ರೆ ವಿಷಯ ರೈತರು ವ್ಯವಸಾಯ ಉದ್ಯೋಗಕ್ಕಾಗಿ ತಿರುಗಾಡಲು ಬಳಸುವ ಖಾಸಗಿ ಜಮೀನಿನಲ್ಲಿ ಕಾಲುದಾರಿ ಬಂಡಿದಾರಿ ಅಥವಾ ಸೌಲಭ್ಯ ಒದಗಿಸುವ ಸಲುವಾಗಿ ಕ್ರಮ ವಹಿಸುವ ಕುರಿತು ಇದನ್ನ ನಿಮ್ಗೆ ಕ್ರಮ ವಹಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ತಹಶೀಲ್ದಾರರಿಗೆ ಕೊಟ್ಟಿದ್ದಾರೆ. ಕ್ರಮ ವಹಿಸುವ ಕುರಿತು ಮಾಡಿದ್ದಾರೆ. ರೈತರು ವ್ಯವಸಾಯ ಉದ್ದೇಶವಾಗಿ ಬಳಸುವ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂಮಾಲೀಕರ ಖಾಸಗಿ ಜಮೀನಿನ ತಿರುಗಾಡಲು ಒಂದ್ ವೇಳೆ ನಿಮ್ದೇ ಜಮೀನಾದ್ರೂ ತಿರುಗಾಡ್ಲಿಕ್ಕೆ ದಾರಿ ಕೊಡಿ ಅಂತ ಕೈದ್ ಮಾಡಿದ್ದಾರೆ ಅವರು. ಆಯ್ತು, ಕಾನೂನಲ್ಲಿ ನಿಮ್ದೇ ಜಮೀನಾದ್ರೂ ಕೂಡ ತಿರುಗಾಡ್ಲಿಕ್ಕೆ ಕೊಡಿ, ಕೃಷಿ ಸಲಕರಣೆಗಳನ್ನು ತಗೊಂಡು ಹೋಗ್ಲಿಕ್ಕೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ತಿರುಗಾಡ್ತಿದ್ದಾರೆ. ಈಗ ಅವ್ರು ಕೃಷಿ ಮಾಡ್ಲಿಕ್ಕೆ ಒಂದು ಏನೋ ಮಟ್ಟಿಗೆ ಮಿಷನ್ಗಳು ಅಂತ ಇದ್ದಾರೆ. ಟಿಲ್ಲರ್ ಅನ್ನ ಈ ವರ್ಷ ಇಳಿಸ್ತಿದ್ದಾರೆ, ಎಷ್ಟು ವರ್ಷದಿಂದ ಇಳಿಸ್ತಿದ್ದಾರೆ? ಅಲ್ಲ, ಅದು ಪ್ರೂಫ್ ಬೇಕಂತಿಲ್ಲಲ್ಲ ಮೇಡಮ್. ಟಿಲ್ಲರ್ ಇಳಿಸೋಕೆ ಪ್ರೂಫ್ ಬೇಕು. ಟಿಲ್ಲರ್ ಇಳಿಸ್ತಾ ಇರಲಿಲ್ಲ ಅಂದ್ರೆ ಇದೊಂದು ಕಂಪೌಂಡ್ ಹೊಂದಿದ್ದಾರೆ. ನಿಮ್ಮ ಮನೆಗೆ ಪವರ್ ಟಿಲ್ಲರಿಗೆ ಒಬ್ಬರಿಗೆ ಡ್ರೈವರ್ ಆಗಿ ಕೆಲಸ ಮಾಡಿದವರು ಇದ್ದಾರೆ. ನಿಮ್ಮ ಮಷೀನಿಗೆ ಒಬ್ಬರಿಗೆ ಡ್ರೈವರ್ ಆಗಿ ಕೆಲಸ ಮಾಡಿದವರು ಇದ್ದಾರೆ. ಸುಳ್ಳು ಹೇಳ್ಬಾರ್ದು. ನಿಮ್ಮ ಪೇರೆಂಟ್ಸ್ ಕರೀತೀರಾ? ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಎಲ್ಲೋಗಿದ್ದಾರೆ? ಹೊರಗಡೆ ಹೋಗಿದ್ದಾರೆ. ಫೋನ್ ಮಾಡಿಸಿ, 1 ಅವರ್ ತಾನೇ ಫೋನ್ ಮಾಡಿ ಕರೆಸಿ. ಇನ್ನೊಂದು ತಹಶೀಲ್ದಾರ್ಗೆ ಯಾರು ಫೋನ್ ಮಾಡಿ ಇವ್ರೆ ಇದು ಹೋಟೆಲ್ ಇರೋದನ್ನ ನಾವು ನಿನ್ನೆ ಹೇಳಿದ್ವಿ, ಬಟ್ ನೀವು ಯಾರು ಬಂದಿರಲಿಲ್ಲ. ಹಾಗಾಗಿ ನಾವು ಮತ್ತೊಂದ್ಸಲ ಹೇಳ್ತಾ ಇದ್ದೀವಿ. ರಾಜೇಶ್ ಅವರಿದ್ದರು. ನಾವೇನಂತ ಹೇಳ್ತಾ ಇದ್ವಿ, ಅವರು ಇಲ್ಲಿಂದಲೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಕೃಷಿಗೆ ತೊಂದರೆ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ. ನಾವು ಅದನ್ನೇ ಇಂಟೆನ್ಷನ್ ಇಟ್ಕೊಂಡು ಪವರ್ ಟಿಲ್ಲರ್ ಮೊದಲಿಂದ ಇಳಿತಾ ಇಲ್ಲಾಗಿತ್ತು ನಮ್ಮ ವಾದ ಅದೇ ಹೇಳ್ತಾ ಇದ್ದೀನಿ. ಹೌದಾ? ಅದಕ್ಕೆ ನಾವು ಸ್ಟಾಪ್ ಮಾಡ್ತೀವಿ. ನಾವು ಫುಲ್ ಹೇಳಿಕ್ಕೆ ಆಗುತ್ತಿಲ್ಲ. ಆವಾಗ ನಾವು ಇಲ್ಲೇ ಸ್ಟಾಪ್ ಆಗ್ತಾ ಇದ್ದೀನಿ. ಒಂದ್ಸಲ ಕೇಳಿ, ಪವರ್ ಟಿಲ್ಲರ್ನ ಇಲ್ಲಿ ಇಳಿತಾ ಇರಲಿಲ್ಲ. ಹಾಗಾಗಿ ಮತ್ತೊಂದನ್ನ ಇಲ್ಲಿ ತಗೊಂಡು ಹೋದ್ರೆ ಟೋಟಲ್ ಇರುವಾಗ ಇನ್ನೊಂದು ಹೊಸದೊಂದು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಈಗ ನಡ್ಕೊಂಡು ಹೋಗ್ತಿರೋದಕ್ಕೆ ನಾವೇನೋ ತೊಂದರೆ ಮಾಡ್ತೀವಿ. ಇದು ಅದೇ ಪವರ್ ಟಿಲ್ಲರ್ನ ಅವ್ರು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪವರ್ ಟಿಲ್ಲರ್ನ ಮಾತ್ರ ನಮ್ಗೆ ಗೇಟಲ್ಲಿ ಇಳಿಸ್ಕೊಂಡ್ರೆ ಮತ್ತೆ ಹಂಗೆ ತಗೊಂಡ್ಬರೋದು. ಅಲ್ಲಿಂದ ಈಗ ಮತ್ತೆ ಈಗೇನಾದ್ರು ಇಳಿಸ್ಬೇಕಲ್ಲ, ಅಲ್ಲಿ ಬಿಡು ಮೊದಲಿಗೆ ಅಲ್ಲೇ ಬಿಟ್ಟು ಕೊಟ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್? ಅದು ಕೋರ್ಟಲ್ ಇರೋ ಜಾಗ, ಇದು ಕೋರ್ಟಲ್ ಇರೋ ಜಾಗ ಅಲ್ಲ. ಅದು ಅದಕ್ಕೋಸ್ಕರ ಈಗ ಆಯ್ತು ನೋಡಿ, ಡಿಸಿಷನ್ ಇಲ್ಲ ಅಂತ ಡಿಸಿಷನ್ ಇದ್ರೆ ನಾನು ಅವ್ರನ್ನ ಇಳಿಸಿ ಅಂತ ಹೇಳ್ಬಿಡ್ತಿದ್ದೆ. ಡಿಸಿಷನ್ ಏನಾದ್ರು ಅವ್ರ ಪರ ಇದ್ದಿದೆ ಇಳಿಸಿ ಅಂತ ಹೇಳ್ತಿದ್ದೆ. ಡಿಸಿಷನ್ ನಿಮ್ ಪರವಾಗೂ ಇಲ್ಲ, ಇಲ್ಲ ಯಾರ ಪರವಾಗೂ ಇಲ್ಲ ಅನ್ನೋ ತಾತ್ಕಾಲಿಕವಾಗಿ ಅವ್ರು ಬಿಡ್ಬೋದಲ್ಲ. ಅಲ್ಲಿ ನಾವೇನು ಮಾಡ್ತಾ ಇಲ್ಲ, ಅವ್ರಿಗೇನು ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಮಾಡೋದು ಬೇಡ. ನಡ್ದಾಡೋದಕ್ಕೆ ನಾವೇನು ಹೇಳಿಕ್ಕೆ ಅದೇ ದಾರಿಯಲ್ಲಿ ಮಿಷನ್ ಹೋಗ್ಬೋದಲ್ಲ. ಮಷೀನ್ ಅನ್ನ ಹೋಗ್ಬಿಡ್ಲಿ, ಈಗ ಹೋಗಿ ಇಳಿಸ್ಕೊಂಡು ಹಚ್ಕೊಂಡು ಬಂದ್ಬಿಟ್ರೆ ಅದರಿಂದ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಒಪ್ಕೊಂಡಿದ್ದಕ್ಕೆ ನಾನು ಈ ಲೆಟರ್ ಬರ್ದೆ. ಅಂದ್ರೆ ಅವರು ಏನೋ ಕೇಸ್ ಇದೆ ಅನ್ನೋ ಕಾರಣಕ್ಕೆ ಅವರು ಅವ್ರು ಹೇಳೋ ರೀತಿಯಲ್ಲಿ ನೀವು ಬರೀಲಿಲ್ಲ ಅಲ್ಲ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ ಅನಾದಿ ಕಾಲದಿಂದ ಇರೋ ಜಾಗ ಅದನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಈ ಹಂಗೆ ಮೆನ್ಷನ್ ಮಾಡಲಿಕ್ಕೆ ಎಲ್ಲಾಗುತ್ತೆ? ತೊಂದರೆ ಆಗ್ಬಾರ್ದು. ನಾವು ಇಷ್ಟು ಹೋರಾಡ್ತಿರೋದು ಅವರು ಕಾಂಪ್ರಮೈಸ್ ಆಗ್ಬೇಕಲ್ಲ. ನಾನು ಏನು ಈ ದಾರಿ ಬಗ್ಗೆ ಬಾಧೆ ಆಗಿಲ್ಲ. ನಮ್ಮ ಮಾಲಿಕೆ ಜಾಗದಲ್ಲಿ ನೀವು ಇಳಿಸ್ಕೊಂಡು ಹೋಗಿ ಅಂತ ಅಷ್ಟೇ ಬರ್ತಿದ್ದೀನಿ ಬಿಟ್ರೆ ಮತ್ತೇನು ಬರ್ತದೆ ಹಿಂಗೆ ಆದ್ರೆ ನಾನು ಬರ್ದು ಸಿಗ್ನೇಚರ್ ಹಾಕೊಡ್ತಾರೆ. ಅಂದ್ರೆ ಇದರಲ್ಲಿ ಅವರಿಗೂ ಪ್ರಾಬ್ಲಮ್ ಇಲ್ಲ, ನಮಗೂ ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವು ಹೇಳ್ದಂಗೆ ಬರೆದ್ರೆ ಅದು ಒಂದು ಸೈಡ್ ಪ್ರಾಬ್ಲಮ್ ಆಗ್ತದೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಅದನ್ನ ಕನ್ವೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆಯ್ತಾ? ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ಯಾ ನೀವೇನಲ್ವಾ? ಕೇಸ್ ಮಾಡಿದ್ವಿ ಕೋರ್ಟಲ್ಲಿ PCR ಫೈಲ್ ಮಾಡಿರೋದು ನೀವೇನೆ, ನಿಮ್ಮ ಮನೆಯವರು ಹಿರಿಯವರು. ಏನಂತ ಮಾಡಿದ್ದಾರೆ ಹೇಳಿ? ಗೊತ್ತಿಲ್ಲ ಏನಂತ ಮಾಡಿರ್ತಾರೆ. ಸರಿ, ಏನಂತ ಮಾಡಿರ್ತಾರೆ? ಏನ್ ಮಾಡಿದ್ದಾರೆ ಅವರು? ಈಗ ಯಾರು ಮಾತಾಡಬಾರ್ದು, ಕೇಳಿದ್ದಕ್ಕೆ ಉತ್ತರ ಕೊಡಿ ಸಾಕು. ಈ ವರ್ಷ ಈಗ ಅವರಿಗೆ ಕೃಷಿ ಮಾಡೋದಕ್ಕೆ ತೊಂದರೆ ಆಗಿರೋದು ಅಂತಂದ್ರೆ ಅದೇ ದಾರಿಯಲ್ಲಿ ಹೋಗೋದಕ್ಕೆ ಈ ವರ್ಷ ಸಮಸ್ಯೆ ಆಗಿ ಕೃಷಿ ಮಾಡೋದು ಅಲ್ಲಿಗೆ ನಿಂತ್ಕೊಂಡಿದೆ. ಹೌದಾ ಅಲ್ವಾ? ಇದು ವಿಷಯ ಆಯ್ತಾ?
ಈ ಹಿಂದೆ ಅಲ್ಲಿ ಗದ್ದೆ ಇದೆ, ಇವರೆಲ್ಲ ಅಲ್ಲೇ ಉಳುಮೆ ಮಾಡ್ಕೊಂಡು ಗದ್ದೆ ಬೇಸಾಯ ಬೆಳ್ಕೊಂಡು ಬೆಳೆ ಬೆಳ್ಕೊಂಡು ತಿಂತ ಇರೋದು ಅದೇ ಗದ್ದೆಯಲ್ಲಿ, ಅದೇ ದಾರಿಲೇ ಹೋಗಿನೇ ಅವರು ಗದ್ದೆ ಬೆಳಿಬೇಕು. ಇಲ್ಲ ಅಂತಂದ್ರೆ ಅವರು ಬೇರೆ ಯಾವುದೇ ಮಾರ್ಗದಲ್ಲಿ ಅಥವಾ ಹೆಲಿಕಾಪ್ಟರ್ ತಂದು ಇಳಿಸಿ ಉಳುಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಅವರು ಏನು ಅನಾದಿ ಕಾಲದಿಂದನೂ ಕೃಷಿ ಮಾಡ್ತಾ ಇದ್ದಾರಲ್ಲ ಅದೇ ದಾರಿಲೇ ಹೋಗಿರ್ತಾರೆ. ಹೌದು ಅಲ್ವಾ? ಈ ಹಿಂದೆ, ಈ ವರ್ಷದಕ್ಕಿಂತ ಹಿಂದೆ ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ, ಪೂರ್ತಿ ಕೇಳಿಸ್ಕೊಂಡಿದ್ದೀನಿ. ಈ ವರ್ಷದ ಹಿಂದೆ ಪ್ರತಿ ಬಾರಿನೂ ಅವರು ಅದೇ ದಾರಿಲೇ ಹೋಗಿ ಕೃಷಿ ಮಾಡ್ತಾ ಇದ್ದಾರೆ. ಒಂದನೇದಾಗಿ ಈ ಬಾರಿ ಮಾತ್ರ ಅದು ಹೋಗಬಾರ್ದು ಅಂತ ಅಲ್ಲಲ್ಲ ನಾನು ಮುಗಿಸ್ಬಿಡ್ತೀನಿ. ಹೇಳಿ ಇದು ಹೆಂಗಿರುತ್ತೆ ಅಂದ್ರೆ ನೀವು ಲೈವ್ ಮಾಡ್ತಾ ಇದ್ದೀರಾ, ಇದು ಮಾಡ್ತೀನಿ, ನಾನು ಟೆಕ್ನಾಲಜಿ ಗೊತ್ತಿರೋಳೆ, ಬೈದಾಗಿರುತ್ತೆ, ನಂಗೆ ಅದು ಇಷ್ಟ ಇಲ್ಲ. ನಾನು ಒಬ್ಬಳೇ ಇಲ್ಲಿ ನಿಂತು ಮಾತಾಡ್ತಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ಹಿರಿಯವ್ರನ್ನ ಕರೆಸಿ ಅಂತ. ನಮಗೂ ಇಷ್ಟ ಇಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ, ನಮಗೂ ಇಷ್ಟ ಇಲ್ಲ. ನಿಮ್ಮ ಮನೆ ಹಿರಿಯವ್ರು ಬಂದ್ರೆ ಬಹಳ ಒಳ್ಳೇದು. ಹಾಗಾಗಿ ನೀವು ನನ್ನ ಹತ್ರ ಮಾತಾಡೋ ರೀತಿ ಸ್ವಲ್ಪ ಮೆಲೋ ಡೌನ್ ಮಾಡಿ. ಇಲ್ಲ ಇಲ್ಲ ಇಲ್ಲಿ ನಮ್ಮದು ವಾಯ್ಸ್ ಇರೋದೇ ಹಾಗೆ. ಯಾಕೆ ಅಂತಂದ್ರೆ ಅದು ಒಬ್ಬೊಬ್ರಿಗೆ ಬಂದಿರೋದು ವಾಯ್ಸ್, ಅದ್ರಲ್ಲಿ ಏನಿಲ್ಲ. ಯಾವ್ದಾದ್ರು ನಾನೇನಾದ್ರೂ ಅವಾಚ್ಯವಾಗಿ ಮಾತಾಡ್ತಾ ಇದ್ದೀರಾ, ಏನಾದ್ರೂ ತಪ್ಪಾಗಿ ಮಾತಾಡ್ತಾ ಇದ್ದೀರಾ, ಹೀರೋ ವಾಯ್ಸ್, ಅದಕ್ಕೆ ಏನ್ ಮಾಡೋದು? ಈಗ ಇವನ್ ಒಂದ್ ನಿಮಿಷ, ತಹಸೀಲ್ದಾರ್ ಈ ಜಾಗದಲ್ಲಿ ಇದ್ರು ಕೂಡ ಇದೇ ತರ ಮಾತಾಡ್ತಾರೆ, DC ಬಂದ್ರು ಕೂಡ ಅದೇ ತರ ಮಾತಾಡ್ತಾರೆ. ಇದು DC ಅವರಿಗೂ ಟ್ಯಾಗ್ ಆಗಿದೆ, ಈಗ ಲೈವ್ ಮಾಡ್ತಾ ಇರೋದು DC ಅವರಿಗೂ ಟ್ಯಾಗ್ ಇದೆ. ಬಹುಶಃ ಅವರು ಸೋಷಿಯಲ್ ಮೀಡಿಯಾಗೆ ಬಂದ್ರೆ ಅದನ್ನು ನೋಡ್ಬೋದು. ಹಾಗಾಗಿ ನಾವೀಗ ಮತ್ತೆ ಪುನಃ ಫೋನ್ ಮಾಡಿ ನಿಮ್ಗೆ ಟ್ಯಾಗ್ ಮಾಡಿ ಲೈವ್ ನಡೀತಾ ಇದೆ, ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ಬೋದು, ಹೇಳ್ತೀವಿ. ಅಗತ್ಯ ಬಿದ್ರೆ ಈಗ ನೀವು ತಹಸೀಲ್ದಾರ್ ಫೋನ್ ಮಾಡಿ, ನಾನು ಮಾತಾಡ್ತೀನಿ, ಆಯ್ತಾ? ಇಲ್ಲಿವರೆಗೂ ಅವ್ರಿಗೆ ಈ ವರ್ಷ ಅವ್ರಿಗೆ ಕೃಷಿ ಮಾಡೋದಕ್ಕೆ ದಾರಿ ಸಮಸ್ಯೆ ಬಂತು ಅಂತಂದ್ರೆ ನೀವು ಅಲ್ಲಿ ಬಂದ್ ಮಾಡಿದ್ದೀರಾ ಅಂತ ಅರ್ಥ. ಹೌದಾ? ನೀವು ಅದನ್ನು ಬಂದ್ ಮಾಡ್ಕೊಂಡು ಮತ್ತೆ ಪುನಃ ಕೋರ್ಟ್ಗೆ ಹೋಗಿ ಹಾಕಿರ್ತೀರಾ. ಯಾವ ಉದ್ದೇಶದ ಮೇಲೆ ಮಾಡಿದ್ದೀರಾ? ಅಲ್ಲಲ್ಲ ಒಂದ್ ನಿಮಿಷ, ಈಗ ನಾನು ಹೇಳ್ತಾ ಇರೋದು ಏನಾದ್ರೂ ತಪ್ಪಿದ್ಯಾ? ನಾನು ಹೇಳ್ತಾ ಇರೋದ್ರೆ ಸುಳ್ಳಿದ್ಯಾ? ಅಂದ್ರೆ ಹೇಳಿ, ಏನ್ ಸುಳ್ಳಿದೆ? ಅಂದ್ರೆ ಹಾಗಾದ್ರೆ ಅವ್ರು ಕೃಷಿಯನ್ನ ಹೆಂಗ್ ಮಾಡಿದ್ರು ಅಂತ ನೀವು ಮತ್ತೆ ಹೇಳಿ. ಕೃಷಿಯನ್ನ ಹೆಂಗ್ ಮಾಡಿದ್ರು? ಆ ದಾರಿಯನ್ನು ಬಿಟ್ಟು ಕೃಷಿಯನ್ನ ಹೆಂಗ್ ಮಾಡಿದ್ರು? ಕೃಷಿಯನ್ನ ಬೇರೆ ಯಾವುದೋ ದಾರಿಯನ್ನು ತೆಗೆದು ಇಳಿಸಿದ್ದಾರೆ. ಇಲ್ಲ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡೋದಕ್ಕೆ, ಮತ್ತೆ ನೀವು ಒಂದು ಮಹಿಳೆಯರಾಗಿರೋದ್ರಿಂದ ನಮಗೂ ಬಹಳ ಗೌರವ ಇದೆ. ಹಾಗಾಗಿ ಬೇಡ, ನಿಮ್ಮ ಹಿರಿಯವರನ್ನು ಯಾರನ್ನಾದ್ರೂ ಕರೆಸಿ, ಅಗತ್ಯ ಇದೆ. ಏನಾಯ್ತು? ಆಮೇಲೆ ನೀವು ಕರೀರಿ, ನೀವು ಹೇಳ್ತೀರಾ ವಾಯ್ಸ್ ಸರಿ ಹೇಗೆ ಅಂತೀರಾ? ಫೋನ್ ಮಾಡ್ರಿ, ನೀವು ಒಂದು ಕೆಲಸ ಮಾಡಿ ಸರ್, ಅವ್ರ ತಂದೆಯವರಿಗೆ ಬರೋದಕ್ಕೆ ಹೇಳಿ, ನೀವೇ ಒಂದು ಹೇಳ್ಬಿಡಿ. ನೀವು ಹೇಳಿದ್ರೆ ಬೇಗ ಬರ್ಬೋದು, ಅಗತ್ಯ ಇದೆ ಈ ಸಂದರ್ಭದಲ್ಲಿ. ಏನಾಗಿದೆ? ನಿಮ್ಮ ತಾಯಿ ನಮ್ಮ ತಾಯಿ ರಾಜೇಶ್ ಫೋನ್ ಮಾಡ್ರಿ, ಏನಂದ್ರು ತಿಳ್ಕೊಡಿ, ನಾ ಮಾತಾಡ್ತೀನಿ. ಹೈವೇದಿಂದ ಗಣಸರಲ್ಲ ಅಚ್ಚಿ ಕಾನೂನಲ್ಲಿ ಸುಳ್ಳು ಹೇಳಿ ಸರ್ ನಮಸ್ಕಾರ, ನಾನು ನೀಲ್ಕಂಠ್ ಮಾತಾಡೋದು, KRS ಪಾರ್ಟಿ ಜಿಲ್ಲಾಧ್ಯಕ್ಷ. ಇಲ್ಲಿ ಸ್ಪಾಟಲ್ಲಿ ಇದ್ದೀವಿ. ಈಗ ನೀವು ಇಲ್ಲಿ ಬರ್ಬೇಕು ಸರ್, ಇಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರ ಇದೆ, ನೀವು ಸ್ಪಾಟಿಗೆ ಇರಲೇಬೇಕು ಈಗ. ಆಮೇಲೆ ನೀವು ಸ್ಪಾಟಿಗೆ ಬಂದ ಮೇಡಮ್ ಡೈರೆಕ್ಷನ್ ತಗೊಂಡು ಬನ್ನಿ, ಅಥವಾ ನೀವು ಬರ್ಬೇಕಿದ್ರು ತಗೊಳ್ಳಿ, ಆದ್ರೆ ಸ್ಪಾಟಿಗೆ ನೀವು ಇರಬೇಕು. ಮತ್ತೆ ಇದು ಈ ಕೂಡಲೇ DC ಅವ್ರ ಗಮನಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಪದೇ ಪದೇ ತಹಸೀಲ್ದಾರ್ ನಿಮ್ಮ ಕಚೇರಿ ಎದುರುಗಡೆ ಬಂದು ಇವ್ರು ಕೆಲಸ ಚೇಡೆಲ್ಲ ಬಿಟ್ಕೊಂಡು ಬಂದು ಅಲ್ಲಿ ಕಚೇರಿಯಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಹೇಳೋದು ಮಾಡೋದು. ಆಯ್ತು, ತಗೊಂಡು ಬನ್ನಿ, ನಾವಿಲ್ಲೇ ಇರ್ತೀವಿ, ವೇಟ್ ಮಾಡ್ತೀವಿ. ಅಲ್ಲ, ನಾವು ಮಾತಾಡಿದ್ದೀವಿ ಮತ್ತೆ ಅವ್ರ ಮನೆಯವ್ರು ಹಿರಿಯವ್ರು ಯಾರು ಇಲ್ಲ. ಯಾಕೆಂದ್ರೆ ನಮ್ಗೆ ನಮ್ದು ವಾಯ್ಸೇ ಅವ್ರಿಗೆ ಸ್ವಲ್ಪ ತಪ್ಪಾಗಿ ಕಾಣಿಸುತ್ತೆ, ಹಾಗಾಗಿ ನಾವು ಅವ್ರ ಹತ್ರ ಮಾತಾಡೋದಿಲ್ಲ.
ಅಧಿಕಾರಿಗಳ ಹತ್ರನೇ ಮಾತಾಡಿಸ್ತೀವಿ. ಹಾಗಾಗಿ ನೀವು ಬರಬೇಕು ದಯವಿಟ್ಟು ಈಗಲೇ. ಆಯ್ತು, ಒಂದು ಆಯ್ತು, ಅರ್ಧ permission ಗಂಟೆ, ಒಂದು ತಗೊಂಡು 15 ನಿಮಿಷ ಆಯ್ತು. ಮಟ್ಟಿಗೆ ಬರ್ತೀನಿ. ಬನ್ನಿ. ಆಯ್ತು ಬನ್ನಿ. ಸರಿ, ನಾವಿಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ. ಬನ್ನಿ ರವಿ, ಇಲ್ಲಿ ಕೊಡಿ ಒಂದು ನಿಮಿಷ. ಈಗ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇವಲ ಕೃಷಿಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅಥವಾ ನಾವೇ ಆಗಿರ್ಬೋದು, ನಾವೇ ಇದ್ರೂ ಇದು ಬೇರೆ ಥರಕ್ಕೆ ಹೋಗುತ್ತೆ. ಯಾಕೆ ಅಂತಂದರೆ ಅವರ ದಾರಿ ತಮ್ಮ ಜಾಗದಲ್ಲಿದೆ ಅಂತ ದಾರಿಯನ್ನು ಬಂದ್ ಮಾಡಿದಂಥ ಕುಟುಂಬಕ್ಕೆ, ಆ ಮನೆಯವ್ರಿಗೆ ಸಂಬಂಧಪಟ್ಟಂಥವರು ಕೇವಲ ಒಂದು ಮಹಿಳೆಯರು ಒಬ್ಬರೇ ಇರೋದ್ರಿಂದ, ಹಾಗಾಗಿ ನಾವು ಇದನ್ನು ಅವ್ರ ಹತ್ರ ಜಾಸ್ತಿಯಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಅಗತ್ಯವಾಗಿ ತಾಲೂಕು ದಂಡಾಧಿಕಾರಿಗಳು ಈ ಸ್ಪಾಟಿಗೆ ಬರೋದು ಅಗತ್ಯ ಇದೆ. ಆ ಕಾರಣಕ್ಕಾಗಿ ಈಗಾಗಲೇ ಹೇಳಿದ್ದೀವಿ ದಂಡಾಧಿಕಾರಿಗಳಿಗೆ. ಅವರೀಗ ಎ ಸಿ ಅವ್ರ ಜೊತೆಗೆ ಮಾತಾಡಿ ಕೂಡಲೇ ಒಂದು ತೀರ್ಮಾನ ತಗೊಂಡು ಸ್ಪಾಟಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಬರೋವರೆಗೂ ನಾವು ವೇಟ್ ಮಾಡುವ ಅಲ್ವಾ? ತಹಸೀಲ್ದಾರ್ ಇಲ್ಲಿ ಬರಬೇಕು. ಬಂದ್ಮೇಲೆ ಎ ಸಿ ಅವ್ರ ಗಮನಕ್ಕೆ ತರ್ತಾರೋ, ಡಿ ಸಿ ಅವ್ರ ಗಮನಕ್ಕೆ ತರ್ತಾರೋ, ಅಥವಾ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಗೊಂದು ಹಿಂಬಾರ ಕೊಟ್ಬಿಡ್ಲಿ, ಹೌದಲ್ವಾ? ಅಧಿಕಾರಿಗಳ ಮುಖಾಂತರ ಇದು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕೊಡ್ಲಿ, ಪರವಾಗಿಲ್ಲ. ಆಮೇಲೆ ಅವರು ಬೇರೆ ಯಾರನ್ನ, ಅಧಿಕಾರಿಗಳೆಲ್ಲ ಇರುವಾಗ್ಲೂ ಅವರು ಖಾಸಗಿ ವಕೀಲರುಗಳನ್ನ ಹಿಡಿದು PCR ಫೈಲ್ ಮಾಡೋದಕ್ಕೋ ಮತ್ತೊಂದು ಮಾಡೋದಕ್ಕೋ ಈ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳೋದು ಗೊತ್ತಾಗ್ಲಿ. ಅವ್ರು ಹೇಳಿದ್ಮೇಲೆ ಅಲ್ವಾ ಗೊತ್ತಾಗೋದು. ಹಾಗಾಗಿ ಇದ್ರಲ್ಲಿ ಅವಕಾಶ ಇದೆಯೋ ಇಲ್ವಾ ಅಂತ ನಾವು ತಹಸೀಲ್ದಾರ್ ಇಲ್ಲಿ ಸ್ಥಳಕ್ಕೆ ಬಂದಾವಾಗ್ಲೇನೆ ನೋಡೋಣ. ಅಲ್ಲಿವರೆಗೂ ಲೈವ್ ಕಂಟಿನ್ಯೂ ಇರ್ಲಿ ಅಲ್ಲ, ಕಂಟಿನ್ಯೂ ಇರುತ್ತೆ ನೋಡುವ. ಅನಗತ್ಯವಾಗಿ ಏನಾದರೂ ಸಮಯ ವಿಳಂಬ ಆಗೋ ಲಕ್ಷಣಗಳಿದ್ರೆ ಅದನ್ನ ಲೈವ್ ಕ್ಲೋಸ್ ಮಾಡ್ತೀವಿ. ಮುಂದಿನ ಹಂತಕ್ಕೆ ಮತ್ತೆ ಲೈವ್ ಬರ್ತೀವಿ. ಹಾಗಾಗಿ ದಯವಿಟ್ಟು ಒಂದು ಸ್ವಲ್ಪ ವಿಡಿಯೋವನ್ನು ನೋಡ್ತಾ ಇರಿ. ಹಾಗೆ ಮನೆಗೆ ಹೋಗೋಕ್ಕೂ ದಾರಿ ಅಂತ ಏನು ಮಾಡುವ, ಬಂದ್ ಮಾಡುವಲ್ಲ, ಲೈವ್ ಕ್ಲೋಸ್ ಮಾಡುವ. ಈಗ ಲೈವನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ಅಗತ್ಯ ಬಿದ್ದರೆ ಮತ್ತೆ ಪುನಃ ಲೈವ್ ಬರ್ತೀವಿ. ದಯವಿಟ್ಟು ನೋಡ್ತಾ ಇರಿ, ಫಾಲೋ ಮಾಡಿ. ಈಗ ಈ ಸಮಸ್ಯೆಯನ್ನು ಇವತ್ತು ಇಲ್ಲಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನು ಬಗೆಹರಿಸಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು, ಯಾಕೆ ಅಂತಂದರೆ ಪದೇ ಇವರೆಲ್ಲ ಕೆಲಸ ಕೇಡು ಬಿಟ್ಕೊಂಡು, ಕೃಷಿ ಮಾಡೋದು ಬಿಟ್ಕೊಂಡು, ಅದೆಲ್ಲ ಬಿಟ್ಕೊಂಡು ಇವರು ಪದೇಗೆ ಇಲ್ಲೇ ಬಂದು ನಿಂತ್ಕೊಳ್ಳೋದು, ಅಧಿಕಾರಿಗಳ ಹತ್ರ ಮಾತಾಡೋದು, ಏನು ಪ್ರಯೋಜನ ಆಗದೆ ಇರೋದು, ಇದೆಲ್ಲ ಸರಿ ಕಾಣಿಸೋದಿಲ್ಲ. ಹಾಗಾಗಿ ತಹಶೀಲ್ದಾರನ ಸ್ಥಳಕ್ಕೆ ಕರೆಯಿಸಿ ಏನು ತೀರ್ಮಾನ ತಗೊಳ್ತಾರೆ, ಏನೇ ಇದ್ರೂ ಇವತ್ತು ಆಗಬೇಕು. ಅಕಸ್ಮಾತ್ ಅಧಿಕಾರಿಗಳ ಸಮ್ಮುಖದಲ್ಲಿ ಇದು ಬಗೆಹರಿಲ್ಲ ಅಂತಂದ್ರೂ ಕೂಡ, ಆ ವಿಚಾರವಾದರೂ ಕೂಡ ಇಲ್ಲಿ ಇವತ್ತೇ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನೋಡೋಣ, ತಹಶೀಲ್ದಾರ್ ಬರ್ತಾರೆ, ಆವಾಗ ಮತ್ತೆ ಪುನಃ ಲೈವ್ ತೆಗೆದುಕೊಳ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.